ನಮಸ್ಕಾರ ಸ್ನೇಹಿತರೆ ಕೆಎಲಿ ಬಂದಿರತಕ್ಕಂಥ ಎಕ್ಸಾಮ್ 708 HK FDA ಪೇಪರ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಜನರಲ್ ಇಂಗ್ಲಿಷ್ ಆಲ್ರೆಡಿ ಒಂದು 15 ಕ್ವಶನ್ ಡಿಸ್ಕಸ್ ಮಾಡಿದೀವಿ. ಇನ್ನು ಮಿಕ್ಕಿದ್ದು ಇವತ್ತು ಏನಿದೆ ಇವತ್ತು ಕಂಪ್ಲೀಟ್ ಕವರ್ ಮಾಡೋಣ. ತುಂಬಾ ಚೆನ್ನಾಗಿದೆ. ಅಂಡ್ ಇವೆಲ್ಲ ಕೂಡ ನಾವು ಪ್ರೀವಿಯಸ್ ನಮ್ಮ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ಅಥವಾ ನಮ್ಮ ಮ್ಯಾರಥಾನ್ ವಿಡಿಯೋ ನೋಡಿ, ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಮ್ಯಾರಥಾನ್ ವಿಡಿಯೋ ಇದೆ. ಓಕೆ, ಇದರಲ್ಲೂ ಕೂಡ ಕೆಎ ಪ್ಯಾಟರ್ನ್ ನಾವೆಲ್ಲ ಮಾಡಿರ್ತಕ್ಕಂಥ ಈ ಪ್ಲೇ ಲಿಸ್ಟ್ ಮತ್ತೆ ಈ ಮ್ಯಾರಥಾನ್ ವಿಡಿಯೋಸ್ಗಳು ಏನಿದೆ, ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಎಲ್ಲ ಕೆಎ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಡಿಸ್ಕಸ್ ಮಾಡಿದಿವೆಲ್ಲ. ಏನು ಇಲ್ಲಿ ಹೆಚ್ಚಾಗಿ ನಮಗೆ ಗ್ರಾಮರ್ ರಿಲೇಟೆಡ್ ಕೇಳ್ತಾನೆ. ಸೊ ಗ್ರಾಮರ್ ಬೇಕಂದ್ರೆ ಕಂಪ್ಲೀಟ್ ಗ್ರಾಮರ್ ಒಂದು ವಿಡಿಯೋ ಇದೆ, ಓದಿ. ಅಲ್ಲಿ ನಿಮಗೆ ಈಸಿಯಾಗಿ ಗ್ರಾಮರ್ ಅರ್ಥ ಆಗುತ್ತೆ. ಈ ಎಲ್ಲ ಲಿಂಕ್ಗಳೇನಿದೆ, ಮ್ಯಾರಥಾನ್ ವಿಡಿಯೋ, ಗ್ರಾಮರ್, ಪ್ಲೇ ಲಿಸ್ಟ್ ಎಲ್ಲ ಲಿಂಕ್ ಕೊಡ್ತೀನಿ. ಎಕ್ಸಾಮ್ಸ್ ಹತ್ರ ಇದೆ, ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ ಆಗಿರುತ್ತೆ. ಅಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡೋದು ನಿಮ್ಗೆ ರೀತಿ ಸಿಂಬಲ್ ಸಿಗುತ್ತೆ, ಅಥವಾ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಾವು ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀವಿ. ಸೊ ಬನ್ನಿ, ಹಾಗಾದ್ರೆ ನಾನು ಕ್ವಶನ್ಸ್ ಬರ್ತೀನಿ. ನೋಡಿ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾನೆ, ತುಂಬಾ ಚಿಕ್ಕ ಪ್ಯಾಸೇಜ್ ಕೊಟ್ಟಿದ್ದಾನೆ. ನಾನು ಈಸಿ ಇದೆ ಕೂಡ. ಇಲ್ಲಿ ನೋಟ್ ಕೊಟ್ಟಿದ್ದಾನೆ, ಇದನ್ನು ಓದ್ಕೋಬೇಕು ಫಸ್ಟ್. ಏನಿದೆ ನೋಟು? ಇನ್ ಕ್ವಶನ್ಸ್ ಆನ್ ಸಿನೋನಿಮ್ಸ್ ಅಂಡ್ ಆಂಟೋನಿಮ್ಸ್, ಅಂದ್ರೆ ಸಮಾನಾರ್ಥಕ ವಿರುದ್ಧ ಪದಗಳು ಏನಿರುತ್ತೆ ಕ್ವಶನ್ ರಿಲೇಟೆಡ್ ಇದರಲ್ಲಿ, is to be remembered is that answers to be given according to the sense in which the word has been used in the passage. ಅಂದ್ರೆ ಇಲ್ಲಿ ಸಮಾನಾರ್ಥಕ ಯಾವ್ದೋ ಒಂದು ವರ್ಡ್ ಕೊಟ್ಟು ಸಮಾನಾರ್ಥಕ ಪದ ಇದಕ್ಕೆ ಕೇಳು ಅಂದ್ರೆ, ಈ ಪ್ಯಾಸೇಜ್ ಅಲ್ಲಿ ಏನ್ ಹೇಳುತ್ತೆ ಅದು ಮಾತ್ರ ಹೇಳ್ಬೇಕು. ಅದ್ರ ನಿಜವಾದ ಸಮಾನಾರ್ಥಕ ಹೇಳ್ಬೋದು. ಈ ಪ್ಯಾಸೇಜ್ ಅಲ್ಲಿ ಅದು ಯಾವ ಕಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡಿದೀವಿ ಆ ಪದ, ಅದನ್ನ ಯೂಸ್ ಮಾಡ್ಕೊಂಡು ಹೇಳ್ಬೇಕು. ಅರ್ಥ ಆಗ್ತಿದೆ? ನಾಟ್ ಲಿಟರಲ್ ಮೀನಿಂಗ್ ಅಂತ ಕೊಟ್ಟಿದ್ದಾನೆ ಅವನು. ಇದು ವೆರಿ ಇಂಪಾರ್ಟೆಂಟ್ ನೋಟ್. ಫೈನ್ ಸರ್. ಈಗ ಪ್ಯಾಸೇಜ್ ಓದ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ಯಾವಾಗ್ಲೂ ಪ್ಯಾಸೇಜ್ ಇದ್ರೆ ಫಸ್ಟ್ 3 ಕ್ವಶನ್ ಇದೆ, ಕ್ವಶನ್ ಓದ್ಕೊಂಬಿಡಿ. ಚೂಸ್ ದ ವರ್ಡ್ ವಿಚ್ ಇಸ್ ನಿಯರ್ಲಿ ಸೇಮ್ ಮೀನಿಂಗ್ ಆಫ್ ದ ವರ್ಡ್ ಟ್ರಿಗರ್ಸ್. ಓಕೆ, ಟ್ರಿಗರ್ ಅಂತಕ್ಕಂಥದ್ದು ಏನೋ ಮೀನಿಂಗು ಅಂತ ನೋಡಿ, ಸಿನಾನಿಮ್ ಆಯ್ತಿದ್ದು. ಹಂಗೆ ಇಲ್ಲೂ ಕೂಡ ಕಟ್ಟಿಂಗ್ ಅಂತಕ್ಕಂಥದ್ದು ಏನಿದೆ ಅದರ ಒಂದು ಆಪೋಸಿಟ್ ವರ್ಡ್ ಆಂಟೋನಿಮ್ ಅಂತ ಅರ್ಥ ಅಲ್ವಾ ಸರ್? ವಿರುದ್ಧ ಪದ ಹೇಳ್ಬೇಕು. ಹಾಗೆ ವಾಟ್ ಡಸ್ ದ ಆಥರ್ ಕಂಪೇರ್ ನೇಚರ್ ಟು ಬಿಸ್ನೆಸ್ ಅಂತ ಇದೆ. ಈ 3 ಕ್ವಶನ್ ಸಿಂಪಲ್ ಕ್ವಶನ್ ಇದೆ. ಅಂಡ್ ಪ್ಯಾಸೇಜ್ ಚಿಕ್ಕದ್ ಕೊಟ್ಟಿದ್ದ, ಸೊ ವೆರಿ ಈಸಿ ಇದೆ. ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ, ಏನಂತೆ ಗೊತ್ತಾಗುತ್ತೆ. ಈ ಕ್ವಶನ್ ಅಲ್ಲಿ ನಮ್ಗೆ ಏನೋ ಗೊತ್ತಾಗ್ಲಿಲ್ಲ ಪ್ಯಾಸೇಜ್ ಬಗ್ಗೆ. ಒಂದೇ ಒಂದು ಗೊತ್ತಾಯ್ತು, ನೇಚರ್ ಟು ಬಿಸ್ನೆಸ್ ಅನ್ನೋದು ಮಾತ್ರ ಗೊತ್ತಾಯ್ತು ಅಷ್ಟೇ. ಯಾಕಂದ್ರೆ 3 ಕ್ವಶನ್ ಇರೋದು. ಅದೇ ಒಂದು ಕ್ವಶನ್ ಸಮಾನಾರ್ಥಕ, ಒಂದು ಕ್ವಶನ್ ಆಪೋಸಿಟ್, ಇನ್ನೊಂದು ಕ್ವಶನ್ ಈ ತರ ಕೊಟ್ಟಿದ್ದಾನೆ. ಫೈನ್, ಈ ತರ ಇದ್ದಾಗ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಪ್ಯಾಸೇಜ್ ಚಿಕ್ಕದಿದೆ. ಪ್ಯಾಸೇಜ್ ಓದ್ಕೊಳ್ಳೋಣ ಬನ್ನಿ. ನೇಚರ್ ಇಸ್ ಲೈಕ್ ಬಿಸ್ನೆಸ್. ಓಕೆ, ಬಿಸ್ನೆಸ್ ಸೆನ್ಸ್ ಡಿಕ್ಟೇಟ್ಸ್ ದಟ್ ವಿ ಗಾಡ್ ಅವರ್ ಕ್ಯಾಪಿಟಲ್ ಅಂಡ್ ಲೈಫ್ ಫ್ರಮ್ ದ ಇಂಟ್ರೆಸ್ಟ್. ಏನ್ ಹೇಳ್ತಾ ಇದ್ದಾನೆ, ನೇಚರ್ ಒಂದು ಬಿಸ್ನೆಸ್ ತರ. ಇದು ಯಾವ ತರ ಅಂತಂದ್ರೆ, ನಾವು ನೇಚರ್ನ ಗಾಡ್ ಮಾಡ್ಬೇಕು. ಅಂದ್ರೆ ಕ್ಯಾಪಿಟಲ್ ತರ, ಅಂದ್ರೆ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಹೆಂಗ್ ಇಡ್ತೀವಿ ಹಂಗಿಟ್ಟಾಗ ಅದರಿಂದ ಏನ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟ್ ಏನು ಅಂದ್ರೆ, ನೇಚರ್ಸ್ ಕ್ಯಾಪಿಟಲ್ ಇಸ್ ದ ಎನಾರ್ಮಸ್ ಡೈವರ್ಸಿಟಿ ಆಫ್ ಲಿವಿಂಗ್ ಥಿಂಗ್ಸ್. ವಿತೌಟ್ ಇಟ್ ವಿ ಕೆನಾಟ್ ಫೀಡ್ ಅವರ್ ಸೆಲ್ಸ್, ಕ್ಯೂರ್ ಅವರ್ ಸೆಲ್ಸ್ ಇಲ್ನೆಸ್, ಆರ್ ಪ್ರೊವೈಡ್ ಇಂಡಸ್ಟ್ರಿ ವಿತ್ ರಾ ಮೆಟೀರಿಯಲ್ಸ್ ಆಫ್ ದ ವೆಲ್ತ್ ಆಫ್ ಕ್ರಿಯೇಷನ್ ಅಂತ. ಈ ಇಂಟ್ರೆಸ್ಟ್ ಅಂದ್ರೆ ಏನ್ ಹೇಳ್ತಾ ಇದೆ ಪ್ಯಾಸೇಜ್ ಅಲ್ಲಿ ಅಂದ್ರೆ, ಒಂದು ನೇಚರ್ ಅಂತಕ್ಕಂಥದ್ದು ಏನಿದೆ, ಒಂದು ಇಂಟ್ರೆಸ್ಟ್, ಅದು ಒಂದು ನಿಮ್ಗೆ ಒಂದು ಕ್ಯಾಪಿಟಲ್ ಇದ್ದಂಗೆ, ಒಂದು ಒಳ್ಳೆ ದುಡ್ಡಿದ್ದಂಗೆ, ಅದನ್ನ ನೀವು ಏನ್ ಮಾಡಬಹುದು, ಹಾಳು ಮಾಡಬಹುದು. ಅದನ್ನ ಈಗ ಬ್ಯಾಂಕ್ ಅಲ್ಲಿ ಹೆಂಗಿಟ್ರೆ ಅದನ್ನ ಇಂಟ್ರೆಸ್ಟ್ ಬರುತ್ತೆ ಅಂದ್ರೆ, ಅದರಿಂದ ಸಿಗ್ತಕ್ಕಂಥ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ನೀವು ನಿಮ್ಮ ಜೀವನಕ್ಕೋಸ್ಕರ. ನಿಮ್ಗೆ ಏನಾದ್ರು ರೋಗ ಬಂದಾಗ, ಏನಕ್ಕಾರು ಇಂಡಸ್ಟ್ರಿಗೆ ನಿಮ್ಗೆ ನೇಚರ್ ಅಲ್ಲಿ ರಾ ಮೆಟೀರಿಯಲ್ ಸಿಗುತ್ತೆ, ಅದರಿಂದ ದುಡ್ಡು ಮಾಡಬಹುದು. ಸೊ ಅದರಿಂದ ಬರ್ತಕ್ಕಂಥದ್ದು ಯೂಸ್ ಮಾಡಿ, ಅದನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು. ಬ್ಯಾಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಟ್ರಿಗರ್ಸ್ 24 ಬಿಲಿಯನ್ ಟನ್ಸ್ ಆಫ್ ಟಾಪ್ ಸಾಯಿಲ್ ಎರೋಷನ್ ಎ ಇಯರ್, ಲಾಸಿಂಗ್ ದ ಈಕ್ವಲೆಂಟ್ ಆಫ್ 9 ಮಿಲಿಯನ್ ಟನ್ಸ್ ಆಫ್ ಗೇನ್ ಔಟ್ಪುಟ್. ಓಕೆ, ನಾವು ಕರೆಕ್ಟ್ ಆಗಿ ಅಗ್ರಿಕಲ್ಚರ್ ಮಾಡ್ತಿಲ್ಲ, ವ್ಯವಸಾಯ, ಅದರಿಂದ ಏನಾಗ್ತದೆ, ಮಣ್ಣಿನ ಸವೆತ ಆಗ್ತದೆ. ಇದರಿಂದ ಬಿಲಿಯನ್ಸ್ ಆಫ್ ಟನ್ಸ್ ಆಫ್ 24 ಬಿಲಿಯನ್ ಟನ್ಸ್ ಆಫ್ ಮೇಲ್ಗಡೆ ಏನು ಮಣ್ಣು ಸವೆತ ಆಗ್ತಾ ಇದೆ ಅಂತ ಹೇಳಿ. ಓಕೆ, 9 ಮಿಲಿಯನ್ ಟನ್ಸ್ ಆಫ್ ಗೇನ್ ಔಟ್ಪುಟ್, ಅದು 90 ಮಿಲಿಯನ್ಗೆ ಸಮವಾಗಿರ್ತಕ್ಕಂಥದ್ದು ಅಂತ. ಕಟ್ಟಿಂಗ್ ದಿಸ್ ಕೈಂಡ್ ಆಫ್ ಅನ್ಸೂಟಬಲ್ ಎಕ್ಸ್ಪ್ಲೋಷನ್ ಅಂಡ್ ಇನ್ಸ್ಟಿಟ್ಯೂಟಿಂಗ್ ಸಸ್ಟೈನಬಲ್ ಯುಟಿಲೈಸೇಷನ್ ವಿಲ್ ಹೆಲ್ಪ್ ರನ್ ಎನ್ವೈರನ್ಮೆಂಟ್ ಕ್ರೈಸಿಸ್ ಅರೌಂಡ್. ಇವನ್ನೆಲ್ಲ ನಾವು ನಿಲ್ಲಿಸಿ, ಕಟ್ಟಿಂಗ್ ದಿಸ್ ಅಂತ ಇವೆಲ್ಲ ನಿಲ್ಲಿಸಿ ನಾವು ಒಳ್ಳೆ ರೀತಿ ಸುಸ್ಥಿರವಾಗಿ ನಾವು ಮಾಡ್ಕೊಂಡು ಹೋದಾಗ ಈ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಏನಿದೆ ಅದನ್ನ ನಾವು ತಡಿಬಹುದು. ಅದು ಹೆಲ್ಪ್ ಮಾಡುತ್ತೆ ಎನ್ವೈರನ್ಮೆಂಟ್ ಜನರೇಟ್ ಆಗಕ್ಕೆ ಅಂತ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಏನಿದೆ, ಟ್ರಿಗರ್ಸ್ ಅನ್ನೋದಕ್ಕೆ ನಮ್ಗೆ ಮೀನಿಂಗ್ ಏನು ಅಂತ, ಸೇಮ್ ಮೀನಿಂಗ್ ಅಂತ ಕೊಟ್ಟಿದ್ದಾನೆ. ಟ್ರಿಗರ್ ಎಲ್ಲಿ ಬರುತ್ತೆ, ಇಲ್ಲಿ ಓದ್ವಲ್ಲ ಟ್ರಿಗರು, ಇಲ್ಲೇ ಕೊಟ್ಟಿದ್ದಾನೆ ನೋಡಿ, ಎಲ್ಲಿದೆ ಟ್ರಿಗರ್ಸ್ ನೋಡಿ. ಬ್ಯಾಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಟ್ರಿಗರ್ಸ್ 24 ಬಿಲಿಯನ್ ಟನ್ಸ್ ಆಫ್ ಟಾಪ್ ಸಾಯಿಲ್ ಎರೋಷನ್ ಇಯರ್. ಅಂದ್ರೆ ನಮ್ಮ ಈ ಒಂದು ಅಗ್ರಿಕಲ್ಚರ್ ಬ್ಯಾಡ್ ಪ್ರಾಕ್ಟೀಸ್ ಇಂದ 24 ಟನ್ಸ್ ಆಫ್ ಸಾಯಿಲ್ ಎರೋಷನ್ ಆಗಿದೆ ಅಂತ. ಅಂದ್ರೆ ಈ ಕಾರಣದಿಂದ ಅಂತ ನೋಡಿ. ಸ್ಟಾರ್ಟ್ಸ್ ಅಲ್ಲ, ರಿಸಲ್ಟ್ ಇಲ್ಲ, ಕಾಸಸ್ ಇದೆ. ಕಾಸಸ್ ಅಂದ್ರೆ ಕಾರಣ. ಟ್ರಿಗರ್ ಅನ್ನೋದು ಅಲ್ಲಿ ಏನಕ್ಕೆ ಕೊಟ್ಟಿದ್ದಾನೆ, ಯಾವ ಕಂಟೆಕ್ಸ್ಟ್ ಅಲ್ಲಿ ಇದೆ ಆ ಪ್ಯಾಸೇಜ್ ಅಲ್ಲಿ, ಅಂದ್ರೆ ಕಾರಣ. ನಮ್ಮ ಒಂದು ಸರಿಯಾದ ಅಗ್ರಿಕಲ್ಚರ್ ವ್ಯವಸಾಯ ಇಲ್ಲದೆ ಇರೋ ಕಾರಣ
ನಮಗೆ 24 ಬಿಲಿಯನ್ ಟನ್ಸ್ ಅಷ್ಟು ಸಾಯಿಲ್ ಎರೋಷನ್ ಆಗಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಆಪೋಸಿಟ್ ಮೀನಿಂಗ್ ಹೇಳಬೇಕು. ಕಟ್ಟಿಂಗ್ ಅನ್ನೋದಕ್ಕೆ ಎಲ್ಲಿದೆ ಕಟ್ಟಿಂಗ್? ಇಲ್ಲಿ ನೋಡಿ, ಕಟ್ಟಿಂಗ್ ದಿಸ್ ಕೈಂಡ್ ಆಫ್ ಅನ್ಸೂಟಬಲ್ ಅಂದ್ರೆ ನಿಲ್ಲಿಸಬೇಕು ಅನ್ನೋದು. ಓಕೆ, ಕಟ್ಟಿಂಗ್ ಅಂದ್ರೆ ಸ್ಟಾಪ್ ಮಾಡಬೇಕು, ಕಮ್ಮಿ ಮಾಡಬೇಕು ಅಂತ, ಯಾವುದು ಈ ರೀತಿಯಾದ ಬ್ಯಾಡ್ ಅಗ್ರಿಕಲ್ಚರ್ನ ಅಂತ. ಇಲ್ಲಿ ನಾವು ಆಪೋಸಿಟ್ ಹೇಳ್ಬೇಕು. ನಿಲ್ಲಿಸೋದು ಅಥವಾ ಸ್ಟಾಪ್ ಮಾಡೋದಕ್ಕೆ ಆಪೋಸಿಟ್ ಏನೋ ಜಾಸ್ತಿ ಮಾಡಬೇಕು ಅಂತ. ಜಾಸ್ತಿ ಮಾಡೋದು ಅಂದ್ರೆ ಏನೋ, ಇಲ್ಲಿ ನೋಡಿ ಇನ್ಕ್ರೀಸಿಂಗ್ ಇದೆ. ನಮ್ಗೆ ಆಪೋಸಿಟ್ ಕೇಳಿರೋದು ಕಟ್ಟಿಂಗ್ ಅಂದ್ರೆ ಸ್ಟಾಪ್ ಮಾಡು, ನಿಲ್ಸು ಅಂತ. ಇದ್ರ ಆಪೋಸಿಟ್ ಏನೋ ಜಾಸ್ತಿ ಮಾಡು, ಇನ್ಕ್ರೀಸ್ ಮಾಡು ಅಂತ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ವೈ ಡಸ್ ದ ಆಥರ್ ಕಂಪೇರ್ ನೇಚರ್ ಟು ಬಿಸ್ನೆಸ್? ನಾವ್ ಈಗ ನೇಚರ್ ಟು ಬಿಸ್ನೆಸ್ ಯಾಕೆ ಅಂತಂದ್ರೆ, ನೇಚರ್ ಅನ್ನೋದು ನಮಗೆ ಬಿಸ್ನೆಸ್ ತರ ಅಂದ್ರೆ ಒಂದು ಇದ್ರ ತರ, ಕ್ಯಾಪಿಟಲ್ ತರ ಅಂತ. ಸೊ ಆ ಮೀನಿಂಗ್ ಯಾವ್ದು ಕೊಡ್ತೀವಿ ಆಪ್ಷನ್ ಅಲ್ಲಿ? ಬಿಕಾಸ್ ಆಫ್ ದ ಕ್ಯಾಪಿಟಲ್ ಡಿಪ್ಲೇಷನ್ ಇನ್ ನೇಚರ್ ಅಂಡ್ ಬಿಸ್ನೆಸ್ ಅಲ್ಲ, ಬಿಕಾಸ್ ಆಫ್ ದ ಸಿಮಿಲಾರಿಟಿ. ನೋಡಿ, ಸಿಮಿಲಾರಿಟಿ ತಾನೆ ನೇಚರ್ಗೂ ಬಿಸ್ನೆಸ್ಗೂ ಇರೋದು. ವಿತ್ ವಿಚ್ ಒನ್ ಶುಡ್ ಯೂಸ್ ಬೋತ್ ಅಲ್ವಾ ಸರ್? ಸಿಮಿಲಾರಿಟಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮೂರನೇ ಆಪ್ಷನ್ ಇದೆ, ಬಿಕಾಸ್ ಆಫ್ ದ ಸೇಮ್ ಇಂಟ್ರೆಸ್ಟ್ ಲೆವೆಲ್ ಈಲ್ಡ್, ತಪ್ಪು. ಬಿಕಾಸ್ ಆಫ್ ದ ಡೈವರ್ಸಿಟಿ ಆಫ್ ದ ವೇರಿಯಸ್ ಕ್ಯಾಪಿಟಲ್ ಇನ್ಪುಟ್ಸ್, ತಪ್ಪು. ಸೊ ಆಪ್ಷನ್ 2. ಇಲ್ಲಿ ಆಥರ್ ಏನ್ ಹೇಳ್ತಾ ಇದ್ದಾನೆ, ಈ ಒಂದು ಪ್ಯಾಸೇಜ್ ನ ಬರೆದಿರೋನು ಅಂದ್ರೆ ಬಿಸ್ನೆಸ್ ನೇಚರ್ ಎರಡು ಸಿಮಿಲಾರಿಟಿ ತರ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ. ಓಕೆ, ಎರಡನ್ನ ಇಲ್ಲಿ ನೋಡ್ಬೇಕು. ಫೈನ್ ಸರ್. ಆಲ್ ದ ಫರ್ನಿಚರ್ಸ್ ಹ್ಯಾವ್ ಬೀನ್ ರೀಪ್ಲೇಸ್ಡ್ ಬೈ ದ ಓನರ್ಸ್ ಆಫ್ ದ ಹೌಸ್ ಬಿಫೋರ್ ಶಿಫ್ಟಿಂಗ್, ನೋ ಎರರ್. ಓಕೆ, ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ದ ರಾಂಗ್ ಇರೋದು ಆಪ್ಷನ್ 1 ಅಲ್ಲಿ ಅಂತ. ಯಾಕೆ ರಾಂಗು? ಫರ್ನಿಚರ್ ಅನ್ನೋದೇನಿದೆಯಲ್ಲ, ಇದು ಫರ್ನಿಚರ್ಸ್ ಇಸ್ ಕೌಂಟಬಲ್, ಅನ್ಕೌಂಟಬಲ್. ಓಕೆ, ಅನ್ಕೌಂಟಬಲ್ ಅಂದ್ರೇನು? ಇದೇ ಪ್ಲೂರಲ್ ಅಂತ. ಫರ್ನಿಚರ್ ಅಂದ್ರೆ ಎಲ್ಲಾ ಬಂದ್ಬಿಡುತ್ತೆ ಅಲ್ಲಿ. ಎಸ್ ಅಂತ ಸೇರ್ಸಂಗೆ ಇಲ್ಲ, ಇದೇ ಪ್ಲೂರಲ್. ಅನ್ಕೌಂಟಬಲ್ ನೋನ್, ಇದನ್ನ ಅನ್ಕೌಂಟಬಲ್ ನೋನ್ ಅಂತ ಕರಿತೀವಿ. ಎಸ್ ಬರಬಾರ್ದು, ಇಲ್ಲಿ ಎಸ್ ಇದೆ ಫರ್ನಿಚರ್ಸ್ ಅಂತ. ಸೊ ತಪ್ಪು ಇದು. ಸೊ ಹಂಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದು ಸಿಂಪಲ್ ಕ್ವಶನ್ ಆಗಿತ್ತು. ಓಕೆ, ನೆಕ್ಸ್ಟ್ ಬರ್ತೀನಿ. Beware of a fair weather friend who is neither a friend in need nor a friend indeed ಅಂತಿದೆ. ಇಲ್ಲಿ ನೋಡಿ, ಆಕ್ಚುಲಿ ನೋ ಎರರ್ ಕೊಟ್ಟಿದ್ರು ಹಾಕ್ಬೋದಾಗಿತ್ತು, ಎರರ್ ಇಲ್ಲ. ಬಟ್ ಇಲ್ಲಿ ಇನ್ನೊಂದು ಎರರ್ ಇದೆ. ಇಲ್ಲಿ ಕೇಳಿರೋದು ನೋಡಿ, ಎನಿ ಗ್ರಾಮೆಟಿಕಲ್ ಆರ್ ಐಡೋಮ್ಯಾಟಿಕ್ ಎರರ್ ಅಂತ ಕೇಳಿದ್ದಾನೆ. ಕ್ವಶನ್ ಓದ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಯಾವ್ದಾದ್ರು ಪಾರ್ಟ್ ಅಲ್ಲಿ ಎರರ್ ಇದೆಯಾ ಎರರ್ ಇಲ್ವಾ ಅಂತ. ಈ ಕ್ವಶನ್ ಇಸ್ ಡಿಫ್ರೆಂಟ್ ಅಂಡ್ ದಿಸ್ ಕ್ವಶನ್ ಇಸ್ ಡಿಫ್ರೆಂಟ್. ಈ ಕ್ವಶನ್ ಅಲ್ಲಿ ಕೇಳಿದ ಗ್ರಾಮೆಟಿಕಲಿ ಆರ್ ಐಡೋಮ್ಯಾಟಿಕ್ ಅಂತ. ಐಡೋಮ್ಯಾಟಿಕ್ ಅಂತಂದ್ರೆ ಏನು ಸರ್? ನುಡಿಗಟ್ಟು. ಒಂದು ಕಂಪ್ಲೀಟ್ ಇರಬೇಕು ನುಡಿಗಟ್ಟು. ಏನ್ ನುಡಿಗಟ್ಟು ಹೇಳುತ್ತೆ? ಈಗ ನೋಡಿ, ಬಿವೇರ್ ಆಫ್ ಎ ಫೇರ್ ವೆದರ್ ಫ್ರೆಂಡ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಒಂದು ಇದು ಒಟ್ಟಿಗೆ ಬರಬೇಕು. ಫೇರ್ ವೆದರ್ ಅಂತಿದೆಯಲ್ಲ, ಅದೊಂದು ನುಡಿಗಟ್ಟು. ಅಂದ್ರೆ ಒಳ್ಳೆಯ ಸ್ನೇಹಿತ ಅನ್ನೋ ರೀತಿ ನಾವು ಹೇಳ್ತೀವಲ್ಲ, ಬೇಕಾದಾಗ ಇರಲ್ಲ, ಬೇಡದಾಗ ಬರ್ತಾರೆ, ಅವನತ್ರ ನಮಗೆ ನೆಸಿಟಿ ಇದ್ದಾಗಿರಲ್ಲ, ಅಥವಾ ನಮ್ಮ ಹತ್ರ ಚೆನ್ನಾಗಿದ್ದಾಗಿರ್ತಾರೆ. ಫೇರ್ ವೆದರ್ ಫ್ರೆಂಡ್ ಅಂದ್ರೆ ನಮ್ಮ ಹತ್ರ ಇದ್ದಾಗಿರ್ತಾರೆ ಅನ್ನೋ ರೀತಿ. ಸೊ ಇದು ಒಟ್ಟಿಗೆ ಬರಬೇಕು. ಸೊ ಆಪ್ಷನ್ 1 ಇಸ್ ರಾಂಗ್ ಆನ್ಸರ್. ಇಲ್ಲಿ ಬಿವೇರ್ ಆಫ್ ಫೇರ್ ವೆದರ್ ಅಂತ ದಿಸ್ ಇಸ್ ನೋ. ಇಲ್ಲಿ ಕೊಟ್ಟಿರೋದೇನು? ಗ್ರಾಮೆಟಿಕಲಿ ಆರ್ ಐಡಿಯೋಮ್ಯಾಟಿಕ್ ಎರರ್ ಅಂತ. ಇದೇನ್ ಕೊಡ್ಬೇಕಾಗಿತ್ತು ಗೊತ್ತಾ ಅವನು? ನಾ ಹೇಳ್ತೀನಿ ನೋಡಿ, ಇದು ಹೆಂಗ್ ಗ್ರೂಪ್ ಮಾಡ್ಬೇಕಾಗಿತ್ತು ಅವನು ಅಂತಂದ್ರೆ, 1 ಸೆಕೆಂಡ್, ಎರೇಸ್ ಮಾಡೋಣ. ಎರೇಸ್ ಮಾಡಿ ಗ್ರೂಪ್ ಅವನು ಹೆಂಗ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತೀನಿ. ಅವನು ಇದನ್ನೇ ಸಪರೇಟ್ ಆಗಿ ಒಂದು ಕೊಡಬೇಕಾಗಿತ್ತು. ಓಕೆ, ಆಮೇಲೆ ಎ ಫೇರ್ ವೆದರ್ ಫ್ರೆಂಡ್ ಇದನ್ನ 2 ಅಂತ ಕೊಡಬೇಕಾಗಿತ್ತು. ಮತ್ತೆ ಇದು ಕೂಡ ಹೂ ಇಸ್ ನೈದರ್ ಎ ಫ್ರೆಂಡ್ ಇನ್ ನೀಡ್ ನಾರ್ ಎ ಫ್ರೆಂಡ್ ಇನ್ ಡೀಡ್ ಇದೆಲ್ಲ ಇದು ಕಂಪ್ಲೀಟ್ ಆಗಿ ಬರಬೇಕು. ಓಕೆ, ಇದು 1 2 ಇದು 3 ಈ ತರ ಕೊಡಬೇಕು. 4ನೇದು ನೋ ಎರರ್ ಅಂತ ಕೊಡಬೇಕಾಗಿತ್ತು. ಆಗ 4ನೇ ನೋ ಎರರ್ ಅಂತ ಬರ್ತಾ ಇತ್ತು. ಬಟ್ ಅವ್ನು ಗ್ರೂಪಿಂಗ್ ಸರಿ ಮಾಡಲ್ಲ. ಅಂಡ್ ಐಡೋಮ್ಯಾಟಿಕ್ ಎರರ್ ಕೇಳಿದಾನೆ. ಎ ಫೇರ್ ವೆದರ್ ಫ್ರೆಂಡ್ ಅಂತ ಬರಬೇಕು. ಹಾಗಾಗಿ ಆಪ್ಷನ್ 1 ನಲ್ಲಿ ರಾಂಗ್ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನೋಡಿ ಹೆಂಗಿದೆ ಕ್ವಶನ್ಸ್ ಓದಿ. ನೀವು ಕ್ವಶನ್ ಕಣ್ ಮುಚ್ಕೊಂಡು ಬ್ಲೈಂಡ್ ಆಗಿ ಓಕೆ ಲಾಸ್ಟ್ ಕ್ವಶನ್ ಹಂಗಿತ್ತು, ಈ ಕ್ವಶನ್ ಹಂಗಿದೆ ಅಂದ್ರೆ ಕಾಮ್ ಕತಮ್ ನಾಟಕ್ ಬಂದು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದ ಫಾಲೋಯಿಂಗ್. ಓಕೆ, ಇವೆಲ್ಲ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸರ್. ಸಬ್ಜೆಕ್ಟ್ ಹೆಂಗಿರಬೇಕು ನಾವು ಲಾಸ್ಟ್ ವಿಡಿಯೋ ಮಾಡಿದೀವಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಗ್ರಾಮರ್ ಅಲ್ಲಿ, ಅಥವಾ ನಮ್ಮ ಗ್ರಾಮರ್ ವಿಡಿಯೋ ನೋಡಿದ್ರು ಕೂಡ ಅದು ಕೂಡ ಲಾಸ್ಟ್ ಅಲ್ಲಿ ಸಿಗುತ್ತೆ. ಕಂಪ್ಲೀಟ್ ಗ್ರಾಮರ್ ಇದೆಯಲ್ಲ, ಒಂದು ಕಂಪ್ಲೀಟ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ನಾನು. ಓಕೆ, ಇದೇ ವಿಡಿಯೋದ ಕೆಳಗೆ ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಐ ಪ್ರಿಫರ್ ಕಾಫಿ ಟು ಟೀ. ಎಸ್, ದಿಸ್ ಇಸ್ ಕರೆಕ್ಟ್. ಟೀ ಟು ಕಾಫಿ ಅಂದ್ರೆ ನಾನು ಕಾಫಿಗಿಂತ ಟೀ ಪ್ರಿಫರ್ ಮಾಡ್ತೀನಿ ಅಂತ. ಇಲ್ಲಿ ತುಂಬಾ ಜನ ಹೇಳ್ತಾರೆ ಕಾಫಿ ಓವರ್ ಟೀ ಅಂತ ಬರೀಬೋದಲ್ವ ಸರ್? ಕಾಫಿ ಮೊದಲು ಟೀ, ಅದ್ರ ಮೇಲೆ ಇದನ್ನು ಯೂಸ್ ಮಾಡ್ತೀವಿ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಬಟ್ ಇಂಗ್ಲಿಷ್ ಗ್ರಾಮರ್ ಅಂದ್ರೆ ಯೂಶಲಿ ಈ ತರ ನಾವು ಯೂಸ್ ಮಾಡಲ್ಲ ಅಂತ. ಓಕೆ, ಅಫಿಷಿಯಲಿ ನಾವು ಈ ತರ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ಕರೆಕ್ಟ್. ಓಕೆ, ಐ ಹ್ಯಾವ್ ಮೆನಿ ಫರ್ನಿಚರ್ಸ್. ಅಗೇನ್ ನೋಡಿ, ಇಲ್ಲಿ
ಫರ್ನಿಚರ್ಸ್ ಬರಬಾರ್ದು. ಅಂಡ್ ಆಲ್ಸೋ ಫರ್ನಿಚರ್ ಇಸ್ ಅನ್ಕೌಂಟಬಲ್. ಅದಾದಾಗ ಅದೇ ಜಾಸ್ತಿ ಇದೆ, ಅದು ಪ್ಲೂರಲ್. ಮೆನಿ ಅಂತ ಯಾಕೆ ಬಂತಿಲ್ಲ? ಅಗೇನ್ ಮೆನಿ ಬರಬಾರ್ದು. ಐ ಹ್ಯಾವ್ ಮೆನಿ ಪೀಸಸ್ ಆಫ್ ಫರ್ನಿಚರ್ ಅಂತ ಬರ್ಬೋದು. ಓಕೆ, ಇಲ್ಲಿ ಮೆನಿ ಬರಬಾರ್ದು, ದಿಸ್ ಇಸ್ ರಾಂಗ್. ಅಥವಾ ಫರ್ನಿಚರ್ಸ್ ಅನ್ನೋದೇ ತಪ್ಪು, ಫರ್ನಿಚರ್ ಅಂತ ಬರಬೇಕು. ಸೊ ಆಪ್ಷನ್ 2 ತಪ್ಪಿದೆ. ಹಿ ಇಸ್ ದ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ನೋಡಿ, ಟಾಲೆಸ್ಟ್ ಕರೆಕ್ಟ್ ಇದೆ. ಯಾಕೆ? ಕ್ಲಾಸ್ ಅಲ್ಲಿ ಕಂಪೇರ್ ಮಾಡ್ತಾ ಇದೆ. ನಾವು ಕಂಪೇರಿಟಿವ್ ಡಿಗ್ರಿ ಎಲ್ಲ ಮಾಡಿದೀವಲ್ಲ, ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಡಿಗ್ರಿ. ಇದು ಸೂಪರ್ಲೇಟಿವ್ ಡಿಗ್ರಿ. ಇದು ಯಾವ್ದು ಸರ್? ಇದು ಸೂಪರ್ಲೇಟಿವ್ ಡಿಗ್ರಿ. ಅಂದ್ರೆ ಎರಡಕ್ಕಿಂತ ಜಾಸ್ತಿ, ಕ್ಲಾಸ್ ಅಲ್ಲಿ ಇಬ್ಬರಕ್ಕಿಂತ ಜಾಸ್ತಿ ಇರ್ತಾರೆ. ಟಾಲೆಸ್ಟ್ ಯೂಸ್ ಮಾಡಬೇಕು. ಏನು ಸೂಪರ್ಲೇಟಿವ್? ಟಾಲ್, ಟಾಲರ್ ಅಂಡ್ ಟಾಲೆಸ್ಟ್ ಅಂತೀವಿ. ಎಸ್, ಕರೆಕ್ಟ್. ಆಪ್ಷನ್ ಎ ಮತ್ತೆ ಸಿ ಕರೆಕ್ಟ್. 4ನೇ ನೋಡೋ ಬನ್ನಿ. ಶಿ ವೆಂಟ್ ಟು ಕಾಲೇಜ್ ಎವ್ರಿ ಡೇ. ದಿಸ್ ಇಸ್ ರಾಂಗ್. ನೋಡಿ, ವೆಂಟ್ ಟು ಕಾಲೇಜ್ ಅಂದ್ರೆ ಫ್ರೀಕ್ವೆಂಟ್ ಆಗಿ ಪ್ರತಿದಿನ ಹೋಗ್ತೀವಿ ಅಂದಿಲ್ಲ, ಇದು ತಪ್ಪು. ಎವ್ರಿ ಡೇ ಅಂತ ಕಂಪ್ಲೀಟ್ ಇರಬಾರ್ದು, ಗ್ಯಾಪ್ ಬಿಟ್ಟು ಬರಬೇಕು. ಎವ್ರಿ ಡೇ ಅಂತ ಯಾಕೆ ಗ್ಯಾಪ್ ಬಿಟ್ಟು ಬರಬೇಕು? ಯಾವಾಗ ಎವ್ರಿ ಡೇ ಅಂತ ಯೂಸ್ ಮಾಡಲ್ವಾ? ಯೂಸ್ ಮಾಡ್ತೀವಿ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಎವ್ರಿ ಡೇ ಅಂತ ಒಟ್ಟಿಗೆ ಬರೆಯಕ್ಕೂ, ಯಾವಾಗ ಎವ್ರಿ ಡೇ ಬೇರೆ ಬೇರೆ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ, ಇದು ಮತ್ತೆ ಇದನ್ನ. ಸೊ ಇಲ್ಲಿ ಈ ಕಂಡೀಷನ್ ಏನಿದೆ, ಶಿ ವೆಂಟ್ ಟು ಕಾಲೇಜ್ ಎವ್ರಿ ಡೇ, ಪ್ರತಿದಿನ. ಫ್ರೀಕ್ವೆನ್ಸಿ ಅಂದಾಗ ಎವ್ರಿ ಒಂದು ಸ್ಪೇಸ್ ಬಿಟ್ಟು ಡೇ ಬರೀಬೇಕು, ಹಾಗಾಗಿ ತಪ್ಪು. ಸೊ ಇಲ್ಲಿ ಕರೆಕ್ಟ್ ಯಾವುದು? ಎ ಮತ್ತೆ ಸಿ ಆರ್ ಕರೆಕ್ಟ್. ಸೊ ಇಲ್ಲಿ ಯಾವಾಗ ಎವ್ರಿ ಡೇ ಯೂಸ್ ಮಾಡ್ತೀವಿ? ಒಂದು ವರ್ಡ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಆರ್ಡಿನರಿ. ಫಾರ್ ಎಕ್ಸಾಂಪಲ್, ದೀಸ್ ಆರ್ ಮೈ ಎವ್ರಿ ಡೇ ಶೂ ಅಂದ್ರೆ ಎವ್ರಿ ಡೇ ಶೂ ಅಂತ ಡೈಲಿ ಹಾಕೋತಾ ಇರ್ತೀನಿ. ಇದು ಶೂಸ್ ಯೂಸ್ ಮಾಡ್ತೀವಿ ಆರ್ಡಿನರಿ, ಕಾಮನ್ ಅಲ್ಲಿ. 2 ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಂಡಿಕೇಟಿಂಗ್ ಫ್ರೀಕ್ವೆನ್ಸಿ. ಇಲ್ಲಿ ಕಾಲೇಜ್ಗೆ ನಾನು ಎವ್ರಿ ಡೇ ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದು. ಸೊ ಅಲ್ಲಿ ಗ್ಯಾಪ್ ಬಿಟ್ಟು ಹೇಳಬೇಕಾಗುತ್ತೆ. ಸೊ ಬೇರೆ ಬೇರೆ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಡಿ ತಪ್ಪು. ಬಿ ಯಾಕೆ ತಪ್ಪು ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೇಳಿದ್ದೀನಿ. ಫರ್ನಿಚರ್ಸ್ ಬರಬೇಕು, ಬರಬಾರ್ದು, ಫರ್ನಿಚರ್ ಬರಬೇಕು. ಸೊ ಎ ಮತ್ತೆ ಸಿ ಕರೆಕ್ಟ್ ಇದೆ. ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಔಟ್ ಆಫ್ ದ 4 alternatives, choose the one which can be substituted for the given sentence. ಓಕೆ, one word ಹೇಳಬೇಕು. ಎ ಪರ್ಸನ್ ಹೂ ಲೀವ್ಸ್ ಹಿಸ್ ಓನ್ ಕಂಟ್ರಿ ಅಂಡ್ ಗೋಸ್ ಟು ಲೈವ್ ಇನ್ ಅನದರ್. ಅಂದ್ರೆ ತನ್ನ ಕಂಟ್ರಿ ಬಿಟ್ಟು ಇನ್ನೊಂದ್ ಕಡೆ ಹೋಗ್ತಾರಲ್ಲ, ಅವ್ರನ್ನ ಏನಂತ ಕರಿತೀವಿ? ಎಮಿಗ್ರೆಂಟ್ಸ್ ಅಂತ ಕರಿತೀವಿ ಅಲ್ವಾ ಸರ್? ಅದೇ ಬೇರೆ ಕಂಟ್ರಿಯಿಂದ ನಮ್ ಕಂಟ್ರಿಗೆ ಬರ್ತಾರೆ, ಇದು ಔಟ್. ಓಕೆ, ಇದು ಇನ್ನರ್ ಅನ್ಮಾನ. ಸೊ ಇದು ಇಮಿಗ್ರೆಂಟ್ಸ್. ಓಕೆ, ಪರ್ಮನೆಂಟ್ ಆಗಿ ಬಂದು ಬೇರೆ ದೇಶಕ್ಕೆ ಹೋಗಿ ಪರ್ಮನೆಂಟ್ ಸೆಟ್ಲ್ ಆಗ್ತಾರೆ, ಎಮಿಗ್ರೆಂಟ್ಸ್ ಅಂತೀವಿ. ನಮ್ ದೇಶಕ್ಕೆ ಬೇರೆ ಕಡೆಯಿಂದ ಇನ್ನೊಂದು ಒಳಗಡೆ ಬಂದ್ರೆ ಇಲ್ಲೇನೋ ಹೂ ಲೀವ್ಸ್ ಇಸ್ ಓನ್ ಕಂಟ್ರಿ. ಓಕೆ, ಹೂ ಲೀವ್ಸ್ ಇಸ್ ಓನ್ ಕಂಟ್ರಿ, ನಮ್ ಕಂಟ್ರಿ ಬಿಟ್ಟು ಬೇರೆ ಕಡೆ ಹೋಗಿ ಎಮಿಗ್ರೆಂಟ್ ಅಂತೀವಿ. ಅದೇ ಆ ದೇಶದವರು ಬೇರೆ ನಮ್ ದೇಶದಿಂದ ಹೋಗಿರ್ತಾರ, ಅವ್ರನ್ನ ಇಮಿಗ್ರೆಂಟ್ಸ್ ಅಂತಾರೆ ಅವರು. ಓಕೆ, ಮತ್ತೆ ರೆಫ್ಯೂಜಿ ಅಂತ ಗೊತ್ತಿದೆ ನಿಮ್ಗೆ. ಓಕೆ, ಬೇರೆ ಬೇರೆ ವಾರ್ ಕಂಡೀಷನ್ ಅಥವಾ ಅವ್ರು ಓಡಿಸೋದು, ಇದರಿಂದ ಅವರು ಏನೋ ಸವಲತ್ತು ಇಲ್ಲದೆ ಓಡೋಗ್ತಾರಲ್ಲ, ಅದನ್ನ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತಾರೆ ನೋಡಿ, ಉಳ್ಕೋತಾರಲ್ಲ ಒಂದು ಗುಂಪು ಕಟ್ಕೊಂಡು ಅಥವಾ ಒಂದು ಇದು ಮಾಡ್ಕೊಂಡು, ಅವನ್ನ ರೆಫ್ಯೂಜೀಸ್ ಅಂತ ಕರಿತೀವಿ. ಎಕ್ಸ್ಪಾಟ್ರಿಯೇಟ್ ಅಂದ್ರೆ ಏನು? ವಾಟ್ ಇಸ್ ಎಕ್ಸ್ಪಾಟ್ರಿಯೇಟ್ ಹೇಳ್ತೀರಾ? ಪರ್ಸನ್ ಹೂ ಲೈವ್ಸ್ ಔಟ್ಸೈಡ್ ದೇರ್ ನೇಟಿವ್ ಕಂಟ್ರಿ. ದಿಸ್ ಆಫನ್ ರೆಫರ್ಸ್ ಟು ಪ್ರೊಫೆಷನಲ್ಸ್ ಆರ್ ಪೀಪಲ್ ಲಿವಿಂಗ್ ಅಬ್ರಾಡ್ ಟೆಂಪರರಿಲಿ. ಕೆಲ್ಸಕ್ಕೆ ಹೋಗ್ತಾರಲ್ಲ, ವರ್ಕ್ ಬೇರೆ ಬೇರೆ ಇದಕ್ಕೆ ಕಂಡೀಷನ್ಗೆ, ಪರ್ಮನೆಂಟ್ ಸಿಟಿಸನ್ಶಿಪ್ ಇಲ್ಲ, ಅವ್ರನ್ನ ಎಕ್ಸ್ಪಾಟ್ರಿಯೇಟ್ ಅಂತೀವಿ. ಓಕೆ, ಇದು ಗೊತ್ತಿರಬೇಕು. ರೆಫ್ಯೂಜೀಸ್ ಆಯ್ತಲ್ಲ, ಗೊತ್ತಾಯ್ತಲ್ಲ? ನ್ಯಾಚುರಲ್ ಡಿಸಾಸ್ಟರ್, ಬೇರೆ ಕಂಡೀಷನ್ ಇಂದ, ವಾರ್ ಕಂಡೀಷನ್ ಇಂದ ಹೋಗ್ತಕ್ಕಂಥದ್ದು ರೆಫ್ಯೂಜೀಸ್ ಅಂತೀವಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಓಕೆ, ಸಬ್ಸ್ಟಿಟ್ಯೂಟ್ ಒನ್ ವರ್ಡ್, ಒಂದು ಸೆಂಟೆನ್ಸ್. ಅಗೇನ್ ಸೇಮ್ ಅದೇ ಲಾಸ್ಟ್ ಕ್ವಶನ್ ತರನೇ. ಕವಿತಾ ಹ್ಯಾಸ್ ಬಿನ್ ಅಸೈನ್ಡ್ ಎ ಪ್ರಾಜೆಕ್ಟ್ ಟು ಡ್ರಾ ಹರ್ ಫ್ಯಾಮಿಲಿ ಟ್ರೀ. ಶಿ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಸ್ಟಡಿ ನೋನ್ ಆಸ್. ಓಕೆ, ಫ್ಯಾಮಿಲಿ ಟ್ರೀ ಬರಬೇಕು. ಅವ್ರದ್ದು ತಾತ ಮುತ್ತಾತ ಯಾರೋ ಏನೋ, ಅವ್ರ ಕೆಳಗಡೆ ಇವರು ಯಾರೋ, ಅದನ್ನ ಹೆರಿಡಿಟಿ ಅಂತಿದೆ. ಹೆರಿಡಿಟಿ ಅಲ್ಲ, ವಂಶಾವಳಿ ಬೇರೆ. ಜಿನಾಲಜಿ ಇಸ್ ದ ರೈಟ್ ಆನ್ಸರ್. ಜೆನೆಟಿಕ್ಸ್ ಬೇರೆ. ಸಿ, ಹೆರಿಡೇಟರಿ ಅಂದ್ರೆ ಏನು ಸರ್? ಇಲ್ಲಿ ನೋಡಿ, ಕುಲಶಾಸ್ತ್ರ, ವಂಶಾವಳಿ, ಜಿನಾಲಜಿ. ಹೆರಿಡೇಟರಿ ಅಂದ್ರೆ ಅನುವಂಶಿಕ, ಜೆನೆಟಿಕ್ಸ್ ಅಂದ್ರೆ ತಳಿಶಾಸ್ತ್ರ, ಆಂಥ್ರೋಪಾಲಜಿ ಅಂದ್ರೆ ಮಾನವಶಾಸ್ತ್ರ. ಇಲ್ಲೇನಿದೆ ಸರ್? ಆಂಥ್ರೋಪಾಲಜಿ ಅಂದ್ರೆ ಮಾನವಶಾಸ್ತ್ರ, ಇದು ಅಲ್ಲ. ಜೆನೆಟಿಕ್ಸ್ ಅಂದ್ರೆ ತಳಿಶಾಸ್ತ್ರ, ತಳಿನ ಸ್ಟಡಿ ಮಾಡೋದು. ಜಿನಾಲಜಿ ಅಂದ್ರೆ ವಂಶಾವಳಿ. ಇಲ್ಲೇನಿದೆ? ವಂಶಗಳನ್ನ, ಫ್ಯಾಮಿಲಿ ಟ್ರೀ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬರ್ತೇನೆ. ಯಾವ ಪೇರು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಹೇಳಬೇಕಿಲ್ಲಿ. 1 ಸೆಕೆಂಡ್. ಫಿಯರ್ ಆಫ್ ಪೇಪರ್, ಫಿಲೋಫೋಬಿಯಾ ಅಂತಿದೆ. ದಿಸ್ ಇಸ್ ರಾಂಗ್. ಫಿಯರ್ ಆಫ್ ಪೇಪರ್ಗೆ ಅಂತ ಕರಿತೀವಿ, ಹೇಳ್ತೀರಾ? ಫಿಯರ್ ಆಫ್ ವಾಟರ್, ಹೈಡ್ರೋಫೋಬಿಯಾ ಅಂತೀವಿ. ಇಲ್ಲಿ ಆಸ್ಮೋಫೋಬಿಯಾ ಅಂತಿದೆ, ತಪ್ಪು. ಫಿಯರ್ ಆಫ್ ಇಲ್ನೆಸ್ ಅಂದ್ರೆ ಒಂದು ರೋಗ ಬರೋದು, ಆ ತರದ ಹೈಪೋಕಾಂಡ್ರಿಯಾ ಅಂತೀವಿ, ಇದು ಕರೆಕ್ಟ್ ಇದೆ. ಫಿಯರ್ ಆಫ್ ಡೋಮ್ಸ್, ಡೊಮೆಟೋಫೋಬಿಯಾ ಅಂತಿದೆ. ದಿಸ್ ಇಸ್ ರಾಂಗ್. ಓನ್ಲಿ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿರೋದು ಅಲ್ಲ ಸರ್? ಫಿಯರ್ ಆಫ್ ಪೇಪರ್ಗೆ ನಾವು ಪೆಪಿರೋಫೋಬಿಯಾ ಅಂತೀವಿ. ಓಕೆ,
ಇಲ್ಲಿ ಫಿಲೋಫೋಬಿಯಾ ಅಂತಾರೆ. ಫಿಲೋಫೋಬಿಯಾಸ್ ಫಿಯರ್ ಆಫ್ ಫಾಲಿಂಗ್ ಇನ್ ಲವ್. ಇಲ್ಲಿ ನೋಡಿದ್ಯಲ್ಲ, ಇದು ಫಿಲೋಫೋಬಿಯಾ ಅಂದ್ರೆ ಲವ್ಗೆ ಇದು ಬೀಳುವಂಥದ್ದು, ಎದುರ್ಕೊಳ್ಳೋಕೆ. ಫಿಯರ್ ಆಫ್ ವಾಟರ್, ವಾಟರ್ ಅಂದ್ರೆ ಹೈಡ್ರೋ ಅಂತ ತಪ್ಪು. ಆಸ್ಮೋಫೋಬಿಯಾ ಅಂದ್ರೇನು? ಇಲ್ಲಿ ನೋಡಿ, ಆಸ್ಮೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಸ್ಮೆಲ್ ಅಥವಾ ಆರ್ಡರ್. ಒಂದು ಒಂದು ಸೆಂಟ್ ಅಂದ್ರೆ ಆಗಲ್ಲ, ಬೇರೆ ರೀತಿಯಾದ ಸ್ಮೆಲ್ಗಳಂದ್ರೆ ಆಗಲ್ಲ. ಓಕೆ, ಸ್ಮೆಲ್, ಓಡರ್ ಅಂತ ಕರಿತೀವಿ. ಆರ್ಡರ್ ಅಲ್ಲ, ಓಡರ್. ಸೊ ವಾಟರ್ ತಪ್ಪು ಇದು ಕೂಡ. ಇದು ಹೈಪೋಕಾಂಡ್ರಿಯಾ. ನೋಡಿ, ಇದು ಎರಡು ರೀತಿ ಇದೆ. ಒಂದು ಹೈಪೋಕಾಂಡ್ರಿಯಾ ಅಂದ್ರೆ ಆನ್ಸಿಟಿ ಡಿಸಾರ್ಡರ್ ಅಂತ ಕರಿತೀವಿ, ಇಲ್ನೆಸ್ ಅಂತ ಕರಿತೀವಿ, ಬೇರೆ ಬೇರೆ ಸೀರಿಯಸ್ ಕಂಡೀಷನ್. ಅದೇ ರೀತಿ ನಿಮಗೆ ಹೈಡ್ರೋಫೋಬಿಯಾ ಆಯ್ತಲ್ವಾ, ಅದೇ ರೀತಿ ಇನ್ನೊಂದಿದೆ. ಈ ಇಲ್ನೆಸ್ ಬಗ್ಗೆ ನೋಡೋದಾದ್ರೆ ಬೇರೆ ಬೇರೆ ರೀತಿಯಾದ ಎಲ್ಲ ಬರುತ್ತೆ. ಸೊ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಡೋಮ್ ಬಗ್ಗೆ ಮಾತಾಡ್ಬೇಕು. ಇಲ್ಲಿ ನೋಡಿ, ಡೊಮೆಟೋಫೋಬಿಯಾ ಅಂತಕ್ಕಂಥದ್ದು ಹೌಸ್ ಆರ್ ಬೀಯಿಂಗ್ ಇನ್ಸೈಡ್ ಎ ಹೌಸ್ ಇಸ್ ಎ ಫಿಯರ್ ಆಫ್ ಹೌಸ್. ಮನೇಲಿ ಇರೋರಿಗೆ ಮನೇಲಿ ಇರಕ್ಕಾಗಲ್ಲ, ಅಥವಾ ಮನೆ ಒಳಗೆ ಇನ್ಸೈಡ್ ಒಂದು ರೂಮ್ ಅಲ್ಲಿ ಇರಕ್ಕಲ್ಲ, ಡೊಮೆಟೋಫೋಬಿಯಾ ಅಂತೀವಿ ಅವ್ರನ್ನ. ಅದೇ ನಿಮಗೆ ಡೋಮ್ಗೆ ಸಂಬಂಧಪಟ್ಟಂತೆ ಡೋಮ್ ಅಲ್ಲಿ ಬೇರೆ ಬೇರೆ ರೀತಿ ಕರಿತೀವಿ. ಈಗ ಡೋಮ್ ಅಂದ ತಕ್ಷಣ ನಿಮಗೆ ಐದರ್ ಆಲ್ಟ್ರೋಸೆಲರೋಫೋಬಿಯಾ ಅಂತೀವಿ, ಅಥವಾ ಮೆಗಾಲೋಫೋಬಿಯಾ ಅಂದ್ರೆ ಲಾರ್ಜ್ ಆಬ್ಜೆಕ್ಟ್. ಡೋಮ್ ಅಂದ್ರೆ ದೊಡ್ಡದಾಗಿರುತ್ತಲ್ಲ ಸರ್ ಡೋಮು, ಅಥವಾ ಲಾರ್ಜ್ ಬಿಲ್ಡಿಂಗ್ ಇರುತ್ತಲ್ಲ ಅಂಥದ್ರಲ್ಲಿ ಇರಕ್ಕೆ ಎದುರ್ಕೊಳ್ಳೋಕೆ ಆಲ್ಟ್ರೋಸೆಲರೋಫೋಬಿಯಾ ಅಥವಾ ಮೆಗಲೋಫೋಬಿಯಾ ಅಂತ ಕೂಡ ಕರಿತೀವಿ. ಹೈಟ್ ಇದ್ರೆ ಆಕ್ರೋಫೋಬಿಯಾ, ತುಂಬಾ ಹೈಟ್ ಇದೆ. ತುಂಬಾ ಸಣ್ಣದಿದೆ ಕ್ಲಾಸ್ಟ್ರೋಫೋಬಿಯಾ, ಎನ್ಕ್ಲೋಸ್ಡ್ ಸ್ಪೇಸ್, ಕಂಪ್ಲೀಟ್ ಆಗಿ ಎನ್ಕ್ಲೋಸ್ಡ್ ಇರುತ್ತೆ, ಯಾವುದೇ ಓಪನ್ ಇರಲ್ಲ ಅಂತದಕ್ಕೆ. ಸೊ ಈ ತರ ಬೇರೆ ಬೇರೆ ಇದೆ, ತುಂಬಾ ಇದೆ, ನಿಮ್ಗೆ ಸಿಗುತ್ತೆ, ಇವೆಲ್ಲ ನೋಡ್ಕೋಬಹುದು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಇಲ್ಲಿ ಓನ್ಲಿ ಸಿ ಇಸ್ ಮ್ಯಾಚಿಂಗ್. ಓಕೆ, ನೆಕ್ಸ್ಟ್ ಬರ್ತೇನೆ. ಇನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸೆಂಟೆನ್ಸ್ ಸಬ್ಜೆಕ್ಟ್ ಡಸಂಟ್ ಅಗ್ರಿ ವಿತ್ ದ ವರ್ಕ್. ಓಕೆ, ನೋಡಿ, ಎಲ್ಲಾ ಕ್ವಶನ್ ಅಲ್ಲೂ ಅದನ್ನೇ ಕೇಳೋದು. ಅನ್ನೋ ತಪ್ಪು, ನೀವು ಎರರ್ ಫೈಂಡಿಂಗ್ ಅಲ್ಲೂ ಇದೇ ಇರುತ್ತೆ. ಇದೇ ಗ್ರಾಮರ್ ನೋಡ್ಬೇಕು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ. ಓಕೆ, ಅಂದ್ರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಸಿಂಗ್ಯುಲರ್ ವರ್ಬ್ ಇರಬೇಕು, ಪ್ಲೂರಲ್ ಸಬ್ಜೆಕ್ಟ್ ಪ್ಲೂರಲ್ ವರ್ಬ್ ಇರಬೇಕು, ಆತರ. ಓಕೆ, ಇಲ್ಲೂ ಅದೇ ಇರೋದು. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಿದೆ, ಇಸ್ ಎ ಥಿಯೇಟರ್ ಆರ್ಟಿಸ್ಟ್ ಅಂತಿದೆ. ಓಕೆ, ಇಲ್ಲಿ ಡಸ್ ನಾಟ್ ಅಗ್ರಿ ವಿತ್ ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ಇದು 3 ಆಪ್ಷನ್ ಕರೆಕ್ಟ್, 1 ತಪ್ಪು. ಇಲ್ಲಿ ಒನ್ ಆಫ್ ಮೈ ಅಂತ ಬಂದಾಗ ಫ್ರೆಂಡ್ಸ್ ಅಂತ ಪ್ಲೂರಲ್ಲೇ ಬರಬೇಕು. ನೌನ್ ಪ್ಲೂರಲ್, ಇದು ಫ್ರೆಂಡ್ಸ್ ಅನ್ನೋದು ನೌನ್, ನಾಮಪದ, ಇದು ಪ್ಲೂರಲ್ಲೇ ಇರಬೇಕು. ಬಟ್ ವರ್ಬ್ ಸಿಂಗ್ಯುಲರ್ಲೇ ಇರಬೇಕು. ಯಾಕೆಂದ್ರೆ ಇಲ್ಲಿ ಒನ್ ಆಫ್ ಅಂತ ಯೂಸ್ ಮಾಡಿದ್ದಕ್ಕೆ, ಒನ್ ಆಫ್ ಅಂದಾಗ ಯಾವಾಗ ಯೂಸ್ ಮಾಡ್ತೀವಿ, ತುಂಬಾ ಜನ ಇದ್ದಾಗಲ್ವಾ ಸರ್, ಹಂಗಾಗಿ ಒನ್ ಆಫ್ ಮೈ ಫ್ರೆಂಡ್ ಅನ್ನಲ್ಲ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತೀವಿ. ಇದು ಕರೆಕ್ಟ್ ಇದೆ. ನೌನ್ ಇದು ನೌನ್ ಬಂದು ಒನ್ ಆಫ್ ಮೈಗೆ ನಾವು ಇಲ್ಲಿ ನೌನ್ ಫ್ರೆಂಡ್ಸ್ ಅಂತಾನೆ ಬರೀಬೇಕು. ಇಲ್ಲಿ ಒನ್ ಆಫ್ ಅಂದಾಗ ಒಂದು ಸಿಂಗಲ್ ಅಂತ ಅಲ್ವಾ, ತುಂಬಾ ಜನ ಫ್ರೆಂಡ್ಸ್ ಅಲ್ಲಿ ಒಬ್ಬ ಅಂದಾಗ ವರ್ಬ್ ಏನಾಗ್ಬೇಕು, ಸಿಂಗ್ಯುಲರ್ ಇರಬೇಕು. ಇದು ಕರೆಕ್ಟ್ ಇದೆ. ಓಕೆ, ನೈದರ್ ವೀಣಾ ನಾರ್ ಹರ್ ಸಿಸ್ಟರ್ ಲೈಕ್ ಸ್ವೀಟ್ಸ್. ಇಲ್ಲಿ ನೋಡಿ, ನೈದರ್ ವೀಣಾ ಇದು ಸಿಂಗ್ಯುಲರ್, ನಾರ್ ಹರ್ ಸಿಸ್ಟರ್ ಸಿಂಗ್ಯುಲರ್. ಸೊ ಲೈಕ್ಸ್ ಅಂತ ಬರಬೇಕು ವರ್ಬು. ಲೈಕ್ಸ್ ಅಂತ ಯಾಕೆ, ನಾನು ಸಿಂಗ್ಯುಲರ್ ಇದ್ರೆ ನಾನು ಏನ್ ಹೇಳ್ತೀನಿ, ವರ್ಬು ಎಸ್ ಅಂತ ಬರಬೇಕು ಅಂತ. ನೋಡಿ, ಹಿ ಲೈಕ್ಸ್ ಅಂತ ಕರಿತೀವಿ, ಶಿ ಲೈಕ್ಸ್ ಅಂತ ಕರಿತೀವಿ. ಓಕೆ, ಆದ್ರೆ ದೇ ಲೈಕ್ ಅಂತ ಕರಿತೀವಿ. ಪ್ಲೂರಲ್ ಇದ್ದಾಗ ನಾವು ಲೈಕ್ ಅಂತ ಸಿಂಗ್ಯುಲರ್ ವರ್ಬ್ ನಾವು ಯೂಸ್ ಮಾಡ್ತೀವಿ. ಇದು ಗೊತ್ತಿರಬೇಕು. ಇದು ತುಂಬಾ ವಿಡಿಯೋಗಳಲ್ಲಿ ಹೇಳಿದೀನಿ ನಾನು ನಿಮ್ಗೆ. ಎಸ್, ದಿಸ್ ಇಸ್ ಕರೆಕ್ಟ್. ಕೃಷ್ಣ ರೈಟ್ಸ್. ನೋಡಿ, ನಾನು ಇದನ್ನ ಹೇಳಿದ್ನು, ಕೃಷ್ಣ ಅನ್ನೋದು ಹಬ್ಬ, ಅದಕ್ಕೆ ಇಲ್ಲಿ ಏನೋ ರೈಟ್ಸ್ ಅಂತ ಬರೋದು, ರೈಟ್ ಅಂತ ಬರಲ್ಲ. ಅದೇ ಅವರು ದೇ ಅಂತ ಇದ್ದಿದ್ರೆ ರೈಟ್ಸ್ ಅಂತ ಬರೋದು. ಇದು ಕರೆಕ್ಟ್ ಇದೆ. ರಮೇಶ್ ಹ್ಯಾವ್, ನೋಡಿ ಹ್ಯಾವ್ ಬರಬಾರ್ದು, ಹ್ಯಾಸ್ ಬರಬೇಕು, ಸಿಂಗ್ಯುಲರ್. ರಮೇಶ್ ಹ್ಯಾಸ್ ಪ್ರಿಪೇರ್ಡ್ ಡಿನ್ನರ್ ಬರಬೇಕು, ಹ್ಯಾವ್ ತಪ್ಪಿದೆ. ಸೊ ದಿಸ್ ಈಸ್ ರಾಂಗ್ ಆನ್ಸರ್. ನಮ್ಗೆ ಯಾವುದು ಡಸ್ ನಾಟ್ ಅಗ್ರಿ ಅಂತ ಕೇಳಿರೋದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಇಲ್ಲ, ಅದೆಲ್ಲ ಇಲ್ಲಿ ಬರ್ತೀನಿ ನೋಡ್ಕೊಳ್ಳಿ. ಸೊ ನೈದರ್ ನಾರು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಮ್ಯಾರಥಾನ್ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೈದರ್ ನಾರ್ ಅನ್ನೋದು ಯಾವಾಗ ನಾವು ಲಾಸ್ಟ್ ಅಲ್ಲಿ ಇರುತ್ತಲ್ಲ ಅದನ್ನ ಫಾಲೋ ಮಾಡಬೇಕು. ಎರಡು ಸಿಂಗ್ಯುಲರ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೈದರ್ ವೀಣಾ ನಾರ್ ಹರ್ ಸಿಸ್ಟರ್ಸ್ ಅಂತಿತ್ತು ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ ಸಿಸ್ಟರ್ಸ್ ಅನ್ನೋದು ಇದೆಯಲ್ಲ, ಇದನ್ನ ನಾವು ನೋಡ್ಬೇಕು. ಇಲ್ಲಿ ಸಿಸ್ಟರ್ಸ್ ಅಂತಿದ್ರೆ ಅವಾಗ ಇದು ಪ್ಲೂರಲ್ ಆಯ್ತು, ಅವಾಗ ಇದು ಲೈಕ್ ಆಗುತ್ತೆ. ಇಲ್ಲಿ ಬರೀ ಸಿಸ್ಟರ್ ಅನ್ನೋದು ಒಬ್ಳೆ, ಅದಕ್ಕೆ ಲೈಕ್ಸ್ ಅಂತಿರೋದು. ಅರ್ಥ ಆಗ್ತಿಲ್ಲ. ನಾವು ಲಾಸ್ಟ್ ಅಲ್ಲಿ ಏನಿರುತ್ತೆ ಲೇಟರ್, ಓಕೆ, ಅದನ್ನ ನಾವು ಫಾಲೋ ಮಾಡ್ಬೇಕು. ಸೆಕೆಂಡ್ ಸಬ್ಜೆಕ್ಟ್ ಏನಿರುತ್ತಲ್ಲ, ಈ ತರ ನೈದರ್ ನಾರು ಐದರ್ ಆರ್ ಇದ್ದಾಗ ಸೆಕೆಂಡ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಸಬ್ಜೆಕ್ಟ್, ಅದನ್ನ ಫಾಲೋ ಮಾಡ್ಬೇಕು. ಅದು ಪ್ಲೂರಲ್ ಇದ್ರೆ ಪ್ಲೂರಲ್, ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್. ಓಕೆ, ಎಸ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಹಾಕ್ಬೇಕು. ಕಂಜಕ್ಷನ್, ರೈಟ್ ಕಂಜಕ್ಷನ್ ಯೂಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಕಂಜಕ್ಷನ್ ಅಂದ್ರೆ ಜೋಡಣೆ ಮಾಡುತ್ತೆ 2 ಸೆಂಟೆನ್ಸ್. ನನಗೆ ಗೊತ್ತಿದೆ ನಿಮ್ಗೆ, ಅದನ್ನ ನಾನು ಹೇಳಿದ್ದೀನಿ. ಅಲ್ಲಿ ಇಫ್ ಅಲ್ಲಿ ಯೂಸ್ ಮಾಡ್ತೀವಿ, ವೆನ್, ಯಾವಾಗ, ಸಿನ್ಸ್, ಓಕೆ, ಬಿಫೋರ್, ಆಫ್ಟರ್, ಬಿಕಾಸ್, ಅನ್ಲೆಸ್, ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿದ್ದೀನಿ. ಓಕೆ, ಸೊ ಈಗ ಈ ಕ್ವಶನ್ ನೋಡಿದ್ರೆ, ಇಫ್ ಏನಿದೆ ಇಲ್ಲಿ, ಐ ವಿಲ್ ಪೇ ದ ಮನಿ ಡ್ಯಾಶ್ ಇಫ್ ಯು ಫಿನಿಶ್ ದ ವರ್ಕ್.
ನಾನು ನಿಂಗೆ ದುಡ್ಡು ಯಾವಾಗ ಕೊಡ್ತೀನಿ, ಇಫ್ ಯು ಫಿನಿಶ್ ದ ವರ್ಕ್ ಅಂತ ಬರ್ಬೇಕು ಇಲ್ಲಿ. ಇಫ್ ಯು ಬರಬೇಕು, ಅನ್ಲೆಸ್ ಯು ಫಿನಿಶ್ ದ ವರ್ಕ್ ಅಲ್ಲ, ಅಂಟಿಲ್. ಅಂಟಿಲ್ ಅನ್ನೋದು ಒಂದು ಟೈಮ್ ಹೇಳ್ಬೇಕಾರೆ, ಈ ಟೈಮ್ ಒಳಗೆ ಮಾಡ್ಲಿಲ್ಲ ಅಂದ್ರೆ ಅಂತ. ಇಲ್ಲಿ ಯಾವ್ದು ಟೈಮ್ ಇಲ್ಲ, ನೀನ್ ಕಂಪ್ಲೀಟ್ ಮಾಡಿದ್ರೆ ದುಡ್ಡು ಕೊಡ್ತೀನಿ ಅಷ್ಟೇ. ಐ ವಿಲ್ ಪೇ ದ ಮನಿ ಇಫ್ ಯು ಫಿನಿಶ್, ನೀ ಕಂಪ್ಲೀಟ್ ಮಾಡಿದ್ರೆ ಇಫ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಇವೆಲ್ಲ ಬೇಕಾ ಓದಿ ಸ್ನೇಹಿತರೆ, ನಾವೆಲ್ಲ ಇದನ್ನೆಲ್ಲ ನಾನು ಗ್ರಾಮರ್ ಡಿಸ್ಕಸ್ ಮಾಡಿದೀನಿ, ನೋಡಿಲ್ವಾ ನೋಡಿ. ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಸಪರೇಟ್ ಕಂಜಕ್ಷನ್ ಸಪರೇಟ್ ಇದೆ, ಇಂಟ್ರೊಜೆಕ್ಷನ್ ಸಪರೇಟ್ ಇದೆ, ಅಡ್ವರ್ಬ್ ಬೇರೆ ಬೇರೆ ವಿಡಿಯೋ ಚಾಪ್ಟರ್ ವೈಸ್ ಇದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡಿ ದಯವಿಟ್ಟು, ಇದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಇದನ್ನೆಲ್ಲ. ಓಕೆ ಫೈನ್ ಸರ್. ಚೂಸ್ ದ ಸೂಟಬಲ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದ್ರೆ ಆಶ್ಚರ್ಯ, ನಾವು ಯೂಸ್ ಮಾಡ್ತೀವಲ್ಲ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಡ್ಯಾಶ್ ಆಶ್ಚರ್ಯ ಸೂಚಕ ಇದೆ, ಸಮಥಿಂಗ್ ಬೈಟ್ ಮೀ ಅಂದ್ರೆ ನನಗೇನೋ ಕಡಿತ ಆದಾಗ ಏನಾಗುತ್ತೆ, ಅಪ್ಪ ಔಚ್ ಅಂತೀವಿ, ಔಚ್ ಇದೆ ನೋಡಿ. ನೋಡಿ ಇವೆಲ್ಲ ಆಶ್ಚರ್ಯ, ಬ್ರೇವೋ, ಅಮೇಜ್, ಇವೆಲ್ಲ ಆಶ್ಚರ್ಯ, ಬಟ್ ಬೇರೆ ಬೇರೆ ಕಂಡೀಷನ್ ಯೂಸ್ ಮಾಡ್ತೀವಿ. ಹರಿ ಅನ್ನೋದು ಅರ್ಜೆಂಟು ಆ ತರ, ಜಾಯ್ ಇದ್ದಾಗ, ಅಪ್ರೂವಲ್ ಇದ್ದಾಗ ಬ್ರೇವೋ ಅಂತ ಯೂಸ್ ಮಾಡ್ತೀವಿ, ಸರ್ಪ್ರೈಸ್ ಇದ್ದಾಗ ಹಾ ವಾಟ್ ಅಂತೀವಿ, ಕಾಲ್ ಮಾಡ್ಬೇಕು ಹೆಲೋ ಹ್ಯಾವ್ ಅಂತೀವಿ, ಸೈಲೆನ್ಸ್ ಇದೆ ಅಂತೀವಿ. ಓಕೆ, ಯಾವ ಯಾವ ಕಂಡೀಷನ್ ಅಲ್ಲಿ ಯಾವ ಯಾವ ಇದ್ರಲ್ಲಿ ಯೂಸ್ ಮಾಡ್ತೀವಿ ಅಂತ ಅದು ಆ ಒಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ವರ್ಡ್ನ ಯೂಸ್ ಮಾಡಬೇಕು. ಸಿಂಪಲ್, ಫೈನ್. ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಅಂಡರ್ಲೈನ್ಡ್ ಐಡಿಯಾಮ್ ಹೇಳಬೇಕು, ಐಡಿಯಾಮ್ ಅಂಡ್ ಫ್ರೇಸಸ್. ಯಾವುದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ, ಒಂದು ಸೆಂಟೆನ್ಸ್ ಫಸ್ಟ್ ಓದಿ ಈ ತರ ಇದ್ದಾಗ ಸೆಂಟೆನ್ಸ್ ನ ಅರ್ಥ ಮಾಡ್ಕೊಳ್ಳಿ. ಈಗ ಅಂಡರ್ಲೈನ್ಡ್ ವರ್ಡ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಸೆಂಟೆನ್ಸ್ ಅರ್ಥ ಮಾಡ್ಕೊಂಡಾಗ ಏನು ಅಂತ ಕಂಟೆಕ್ಸ್ಟ್ ಗೊತ್ತಾಗ್ಬಿಡುತ್ತೆ. ಓಕೆ, ಏನಿದೆ ಇಲ್ಲಿ, ಲ್ಯಾವಿಶ್ ಸ್ಪೆಂಡಿಂಗ್ ಆನ್ ಮ್ಯಾರೇಜಸ್ ಹ್ಯಾಸ್ ಫೋರ್ಸ್ಡ್ ಅಂಡ್ ದ ಪೂರ್ ಟು ಇಮಿಟೇಟ್ ದ ರಿಚ್, ಆಸ್ ಅ ರಿಸಲ್ಟ್ ದ ಪೂರ್ ಪೀಪಲ್ ಕ್ರೈ ಫಾರ್ ದ ಮೂನ್. ಅಂದ್ರೆ ಈಗ ಮ್ಯಾರೇಜ್ಗಳಿಗೆ ಶ್ರೀಮಂತರು ಚೆನ್ನಾಗಿ ದುಡ್ಡು ಸುರಿತಾರೆ, ದೊಡ್ಡದಾಗ, ಅದು ನೋಡ್ಕೊಂಡು ಬಡವರು ಕೂಡ ನಾನು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡಕ್ ಹೋಗ್ತಾರೆ. ಅಂದ್ರೆ ಕ್ರೈ ಫಾರ್ ದ ಮೂನ್ ಅಂತ. ಅದು ಅವ್ರಿಗೆ ಸಿಗಲ್ಲ, ಮೂನ್ಗೆ ಹೋಗ್ಬೇಕು ಅಂದ್ರೆ ದುಡ್ಡು ಇರ್ಬೇಕು, ಅಂದ್ರೆ ಇನ್ ದ ಸೆನ್ಸ್. ಓಕೆ, ಯಾರು ದುಡ್ಡಿರೋರು ಬೇಕಾದ್ರೆ ಚಂದ್ರಕ್ಕೆ ಹೋಗಿ ಬರ್ಬೋದಲ್ವಾ, ಇವಾಗೆಲ್ಲ ಅದನ್ನ ಟೂರಿಸ್ಟ್ ಮಾಡ್ಬೇಕು ಅಂತೆಲ್ಲ ಮಾಡ್ತಾ ಇದಾರೆ. ಅದು ಬೇರೆ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಸೊ ಇಲ್ಲಿ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಸಿಗದೆ ಇರೋದು, ಕೈಗೆ ಸಿಗದೆ ಇರೋದು ಅಂತ. ಸೊ ಅಂತ ಮೀನಿಂಗ್ ಕೊಡೋದು ಯಾವುದು, ದ ಪೂರ್ ವಾಂಟ್ಸ್ ದ ಮೂನ್ ಅಲ್ಲ, ಪೂರ್ ಮೂನ್ ಬೇಕು ಅಂತ ಹೇಳ್ತಾವ್ರೆ ಅಂತ ಅಲ್ಲ, ಒಳ ಅರ್ಥ ಹೇಳ್ಬೇಕು. ಐಡಿಯಾಮ್ ಅಂಡ್ ಫ್ರೇಸ್ ಅಂದ್ರೇನು, ನುಡಿಗಟ್ಟು, ಒಳ ಅರ್ಥ ಹೇಳಬೇಕು. ದ ಪೂರ್ ವಾಂಟ್ ಟು ಕ್ರೈ ಅಲ್ಲ, ದ ಪೂರ್ ಲೈಕ್ ದ ರಿಚ್ ಅಲ್ಲ, ದ ಪೂರ್ ವಿಶ್ ಫಾರ್ ದ ಇಂಪಾಸಿಬಲ್ ಅಲ್ವಾ ಸರ್. ಮೂನ್ ಬೇಕು ಅಂತ ಬಡವರಿಗೆ ಎಲ್ಲಿ ಸಿಗುತ್ತೆ, ಬಡವನ ಕೋಪ ದವಡೆಗೆ ಮೂಲ. ಅಂದ್ರೆ ಅವ್ರು ಯಾರೋ ದುಡ್ಡು ಶ್ರೀಮಂತರು ಖರ್ಚು ಮಾಡ್ತಾರೆ, ನಾವು ಹಂಗೆ ಮಾಡ್ಬೇಕು ಅಂತ ಆಸೆ ಪಟ್ರೆ ಅದು ಇಂಪಾಸಿಬಲ್ ಬಡವರಿಗೆ ಅನ್ನೋದು ಇಲ್ಲಿ ಮೀನಿಂಗು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಬನ್ನಿ. ಇದು ಅಷ್ಟೇ, ಐಡಿಯಾಮ್ ಅಂಡ್ ಫ್ರೇಸಸ್ ಅಂಡರ್ಲೈನ್ ವರ್ಡ್ಗೆ ಹೇಳಬೇಕು, ನುಡಿಗಟ್ಟು. ಇಲ್ಲಿದೆ ಅಂಡರ್ಲೈನ್, ಬ್ಲೂ ಬ್ಲಡ್ ಅಂತಿದೆ. ಓಕೆ, ಫಸ್ಟ್ ಫುಲ್ ಓದಿ, ಗೊತ್ತಾಗಲ್ಲ. ಐ ಮೆಟ್ ಎ ಮ್ಯಾನ್ ಹೂ ಕ್ಲೈಮ್ ಟು ಹ್ಯಾವ್ ಬ್ಲೂ ಬ್ಲಡ್ ಬಟ್ ಹಿಸ್ ಕಂಡಕ್ಟ್ ವಾಸ್ ರೂಡ್ ಅಂಡ್ ಮೀನ್. ಆಕ್ಚುಲಿ ಬ್ಲೂ ಬ್ಲಡ್ ಅಂತಂದ್ರೆ ಒಂಥರ ಏನ್ ಹೇಳ್ಬೋದು ನಾವು, ಅವನು ಶ್ರೀಮಂತ, ಎಲ್ಲ ತಿಳಿದಿದೆ, ಆ ರೀತಿ ಅವರು ಅಂತ. ಓಕೆ, ಐ ಮೆಟ್ ಎ ಮ್ಯಾನ್ ಹೂ ಕ್ಲೈಮ್ಡ್, ಅವನ ಅಂತವನ್ನ ಮೀಟ್ ಮಾಡಿದೆ, ಅವನೆಲ್ಲ ತಿಳಿದಿರೋ ಅಂತವನು, ಅವನು ಶ್ರೀಮಂತ ಅನ್ನೋ ರೀತಿ ಬರುತ್ತೆ. ಅಂಡ್ ಈಸ್ ಎ ಅಂದ್ರೆ ಏನರ್ಥ, ವಾಸ್ ಅನ್ ಅರಿಸ್ಟೋಕ್ರಾಟ್ ಅಂತ ಕರಿತೀವಿ. ವಾಟ್ ಈಸ್ ಅರಿಸ್ಟೋಕ್ರಾಟ್ ಅಂತಂದ್ರೆ ಏನು, ನಾನು ಹೇಳಿದ ಶ್ರೀಮಂತ, ನೊಬಲ್ ಎಲ್ಲ ಗೊತ್ತಿರೋದು, ಜಾಸ್ತಿ ದುಡ್ಡಿರೋನು, ಹೈ ಫ್ಯಾಮಿಲಿ ರ್ಯಾಂಕಿಂಗ್ ಇಂದ ಬಂದಿರತಕ್ಕಂಥವನು ಅನ್ನೋ ರೀತಿ ಬ್ಲೂ ಬ್ಲಡ್ ಅಂದ್ರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಓಕೆ, ಇಲ್ಲಿ ಪ್ರಿಫಿಕ್ಸ್ ಆಡ್ ಮಾಡಬೇಕು. ಓಕೆ, ಪ್ರಿಫಿಕ್ಸ್. ಓಕೆ, ಇಲ್ಲೇನಿದೆ, ಐ ಬಾಟ್ ಎ ನ್ಯೂ ಟಿವಿ ಬಿಕಾಸ್ ದ ಓಲ್ಡ್ ಒನ್ ವಾಸ್ ಡ್ಯಾಶ್ ರಿಪೇರಬಲ್ ಅಂತಿದೆ. ಅಂದ್ರೆ ರಿಪೇರಿ ಮಾಡಕ್ ಆಗದೆ ಇರೋದ್ರಿಂದ ತಾನು ಟಿವಿ ತಂದಿರೋದು. ನೋಡಿ, ಯೂಶಲಿ ಆರ್ ಅಂತ ಬಂದಾಗ ಅದ್ರ ಆಪೋಸಿಟ್ ವರ್ಡ್ IR ಇಂದ ಸ್ಟಾರ್ಟ್ ಆಗುತ್ತೆ, ಇರ್ರಿಪೇರಬಲ್ ಅಂತ. ಓಕೆ, ಆಪ್ಷನ್ 1 ಇಸ್ ದ IR. ಇನ್ರಿಪೇರಬಲ್ ಅನ್ನಲ್ಲ, ಡಿಸ್ರಿಪೇರಬಲ್ ಅನ್ನಲ್ಲ, ಇರ್ರಿಪೇರಬಲ್ ಅಂತೀವಿ. ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್ ಅಂತೀವಿ ಆಪೋಸಿಟ್ ಅಲ್ವಾ ಸರ್. ಸೊ ಆರ್ ಬಂದಾಗ ಯೂಶಲಿ IR ಅಂತ ಯೂಸ್ ಮಾಡ್ತೀವಿ. ಫೈನ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಇದು ಸಫಿಕ್ಸ್ ಹಾಕ್ಬೇಕು. ಓಕೆ, ಇಲ್ಲೇನಿದೆ, ಕೇರಳ ಹ್ಯಾಸ್ ಮೆನಿ ಪಿಕ್ಚರ್. ಅಂದ್ರೆ ಸಫಿಕ್ಸ್ ಅಂದ್ರೇನು, ಇದು ಪ್ರೀ ಅಂದ್ರೆ ಹಿಂದೆ, ಪ್ರೀ ಅಂದ್ರೆ ಫಸ್ಟ್, ಸಫಿಕ್ಸ್ ಅಂದ್ರೆ ಲಾಸ್ಟ್. ಅಂದ್ರೆ ಇಲ್ಲಿ ಹಾಕ್ಬೇಕಲ್ಲ, ಇದಕ್ಕೆ ಹಾಕ್ಬೇಕಾಗಿರೋದು ಪಿಕ್ಚರ್ಗೆ. ಪಿಕ್ಚರ್ ಎಸ್ಕ್ಯೂ ಅಂತ ಕರಿತೀವಿ. ಪಿಕ್ಚರ್ ಎಸ್ಕ್ಯೂ ಅಂದ್ರೆ ಏನು ಹೇಳ್ತೀರಾ ಎನಿಬಡಿ? ಎಸ್, ಆಕರ್ಷಕ, ಚಿತ್ರ ಸದೃಶ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೀರಿ. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್? ಅಗೇನ್
ಸಬ್ಜೆಕ್ಟ್ ಅಗ್ರಿಮೆಂಟ್ ಮಾಡಿದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಸಿಂಪಲ್ ಸರ್, ಈ ಒಂದು ಚಾರ್ಟ್ ನೋಡ್ಕೊಳ್ಳಿ, ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅಥವಾ ಗ್ರಾಮರ್ ವಿಡಿಯೋ ಸಿಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಅಲ್ಲಿ ಸಬ್ಜೆಕ್ಟ್ ಜೊತೆಗೆ ಏನ್ ಬರುತ್ತೆ, ಪರ್ಫೆಕ್ಟ್ ಅಂದಾಗ ವರ್ಬು ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು, ಆಬ್ಜೆಕ್ಟು ಸಬ್ಜೆಕ್ಟು ಅಂದ್ರೆ ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು, ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು. ಕಂಟಿನ್ಯೂಸ್ ಅಲ್ಲಿ ಆಸ್, ಆಮ್, ಈಸ್, ಆರ್ ಅಂತ ಇರುತ್ತೆ, ING ಫಾರ್ಮ್ ಅಲ್ಲಿ ಇರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾವ್ ಬೀನ್ ಅಂತ ಇರುತ್ತೆ. ಇವೆಲ್ಲ ನಾವು ಚಾಪ್ಟರ್ ಇದೇ ಕೊಟ್ಬಿಟ್ಟಿದೀವಿ ಗ್ರಾಮರ್ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು ಅಲ್ವಾ ಸರ್? ಅಂದ್ರೆ ಹ್ಯಾವ್ ಮತ್ತೆ ಹ್ಯಾಸ್ ಇರಬೇಕು. ಹ್ಯಾವ್ ಇದೆ, ಹ್ಯಾವ್ ಬೀನ್ ಅಂತಿದೆ, ING ಇದೆ, ಮಾಪಿಂಗ್. ಮಾಪಿಂಗ್ ಅಂದ್ರೆ ನಾವು ಫ್ಲೋರ್ ನ ಒರೆಸೋದು, ಕ್ರಿಯೆ ಅದು, ಇದು ವರ್ಬು, ತಪ್ಪು. ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು ಅಂದ್ರೆ ಮಾಪ್ಡ್ ಅಂತ ಬರಬೇಕು, ಇಲ್ಲಿದೆ, ಇದು ತಪ್ಪು. ಸೊ ಇಲ್ಲಿದೆ ಮಾಪ್ಡ್, ಬಟ್ ಇಲ್ಲಿ ಇದೆ ದ ಸ್ಟೂಡೆಂಟ್ಸ್ ಹ್ಯಾವ್ ಮಾಪ್ಡ್ ದ ಫ್ಲೋರ್ ಇದೆ, ಇಲ್ಲಿ ಸ್ಟೂಡೆಂಟ್ಸ್ ಹ್ಯಾಡ್ ಮಾಪ್ಡ್ ದ ಫ್ಲೋರ್ ಅಂತಿದೆ, ಇದೆರಡು ತಪ್ಪು ಅಂತ ಆಯ್ತು. ದ ಸ್ಟೂಡೆಂಟ್ಸ್ ಹ್ಯಾವ್ ಇಲ್ಲಿ ಪ್ಲೂರಲ್ ಇದೆ, ಹಾಗಾಗಿ ಹ್ಯಾವ್ ಬರಬೇಕು, ಹ್ಯಾಡ್ ಬರಬಾರ್ದು. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಈ ಸ್ಟ್ರಕ್ಚರ್ ಇದೊಂದು ದಯವಿಟ್ಟು ಇದನ್ನ ಇಟ್ಕೊಳ್ಳಿ, ನಿಮ್ಗೆ ಎರರ್ ಫೈಂಡಿಂಗ್ ಅಲ್ಲೂ ಬೇಕಾಗುತ್ತೆ, ಬೇರೆ ಬೇರೆ ಕಡೆನೂ ಬೇಕಾಗುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಗಳಲ್ಲಿ ಯೂಸ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ನೈದರ್ ನರೇನ್ ನಾರ್ ವಾಸಿಂ. ಅಗೇನ್ ನೋಡಿ, ಸೇಮ್ ಸಿಂಗ್ಯುಲರ್ ಬರಬೇಕು. ನೈದರ್ ನರೇನ್ ನಾರ್ ವಾಸಿಂ ಅಂದ್ರೆ ಒಬ್ಬ, ಸಿಂಗ್ಯುಲರ್ ಬರ್ಬೇಕು ಇಲ್ಲಿ. ವರ್ಬ್ ಡ್ಯಾಶ್ ಕಂಪ್ಲೀಟೆಡ್ ದ ಟಾಸ್ಕ್, ಫಿಲ್ ಇನ್ ದ ಬ್ಲಾಂಕ್ಸ್ ವರ್ಬ್ ಫಿಲ್ ಮಾಡಬೇಕು. ಹ್ಯಾವಿಂಗ್ ಅಲ್ಲ, ಹ್ಯಾವ್ ಬೀನ್ ಅಲ್ಲ, ಹ್ಯಾಸ್ ಎಸ್ ಸಿಂಗ್ಯುಲರ್ ಹ್ಯಾಸ್, ಹ್ಯಾವ್ ಪ್ಲೂರಲ್ಲು, ಇದು ಪ್ಲೂರಲ್ಲು. ಓಕೆ, ಸೊ ಹ್ಯಾಸ್ ಬರಬೇಕು. ಇಲ್ಲಿ ನೋಡು, ಯಾವ್ದನ್ನ ಚೆಕ್ ಮಾಡ್ಬೇಕು ನೀವು, ಸೆಕೆಂಡ್ ಸಬ್ಜೆಕ್ಟ್ ನೈದರ್ ನಾರ್ ಆದ್ಮೇಲೆ ವಾಸಿಂ ಒಬ್ಬ, ಸೊ ಹಾಗಾಗಿ ಹ್ಯಾಸ್ ಬರಬೇಕು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ಸರ್. ಈಗ ತಾನೇ ಇದು ನೈದರ್ ನಾರ್ ಬಗ್ಗೆ ಲಾಸ್ಟ್ 2-3 ವಿಡಿಯೋದಲ್ಲಿ ತುಂಬಾ ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಒನ್ಸ್ ಅಗೇನ್. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್ ಅಂತಿದೆ. ಚಿಲ್ಡ್ರನ್ ಅಂದ್ರೆ ಏನು ಸರ್? ಚೈಲ್ಡ್ ಅಂದ್ರೆ ಸಿಂಗಲ್, ಚಿಲ್ಡ್ರನ್ ಅಂದ್ರೆ ಪ್ಲೂರಲ್, ಅದನ್ನ ಫಸ್ಟ್ ನೋಡ್ಕೋಬೇಕು. ಲೈಕ್ ಪ್ಲೇಯಿಂಗ್ ಅಂದ್ರೆ ಏನಿದೆ, ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ, ಸಿಂಪಲ್. ಸೊ ಇಲ್ಲಿ ಏನ್ ಮಾಡ್ಬೇಕು, ಅಂಡ್ ಆಲ್ಸೋ ಇಲ್ಲಿ ಕ್ವಶನ್ ಟ್ಯಾಗ್ ಅಂತ ತಕ್ಷಣ ಏನಿದೆ, ಪಾಸಿಟಿವ್ ಇದೆ. ಟ್ಯಾಗ್ ಏನ್ ಬರಬೇಕು, ನೆಗೆಟಿವ್ ಬರಬೇಕು. ನೆಗೆಟಿವ್ ಬರಬೇಕು ಅಂದ್ರೆ ಏನ್ ಬೇಕು, ಇಲ್ಲಿ ನೋಡಿ ಡೂ ಅನ್ನೋದು ತಪ್ಪು, ಇದು ತಪ್ಪು. ಐದರ್ 3 ಅಥವಾ ಆಪ್ಷನ್ 1 ಕರೆಕ್ಟ್. ನಾನು ಇಲ್ಲಿ ಏನ್ ಹೇಳ್ತಾ ಇದೀನಿ, ಇಟ್ ಈಸ್ ಇನ್ ಪ್ಲೂರಲ್ ಇದೆ. ಸೊ ಫೈನ್ ಸರ್, ದೇ ಬರಬೇಕು, ದೇ ಇದೆ. ಅಂಡ್ ಇಟ್ ಈಸ್ ಎ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಪಾಸ್ಟ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಡಿಡ್ನೆಂಟ್ ಅಂತ ಏನಿದೆ, ಇದು ತಪ್ಪು. ಸೊ ಡೋಂಟ್ ಇಸ್ ದ ರೈಟ್ ಆನ್ಸರ್. ಸೊ ಯಾವ್ದು ಕರೆಕ್ಟ್ ಸರ್? ಡೋಂಟ್, ದೇ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನೋಡಿ, ಇವೆಲ್ಲ ಏನಿದೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದೀನಿ. ಇವೆಲ್ಲ ನೋಡಿ ನಾವು ಮಾಡಿದ್ವಿ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಅಥವಾ ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಅಥವಾ KA ಜನರಲ್ ಇಂಗ್ಲಿಷ್ ನ ಕಂಪ್ಲೀಟ್ ವಿಡಿಯೋ ನೋಡಿ, ಮ್ಯಾರಥಾನ್, ಅವೆಲ್ಲ ನಾವು ರಿವಿಷನ್ಗೆಲ್ಲ ಇದರಲ್ಲಿ ಇದೆ ನಿಮಗೆ 100+ ಕ್ವಶನ್ಸ್. ದಿಸ್ ಇಸ್ ಮೋಸ್ಟ್ ಎನಫ್. ಅದೇ ತರ ಕನ್ನಡ ಆಗಿರ್ಬೋದು, ಹಾಗೆ ಕಂಪ್ಯೂಟರ್ ಆಗಿರ್ಬೋದು, ನೋಡಿಲ್ಲ ಅಂತ ದಯವಿಟ್ಟು ನೋಡ್ಕೊಳ್ಳಿ. ಎಲ್ಲ ಲಿಂಕ್ ಕೊಡ್ತೀನಿ, ಎಲ್ಲ KA ಪ್ಯಾಟರ್ನ್ ಮಾಡಿರೋದು ಇದು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ, ಪ್ಲೇ ಲಿಸ್ಟ್ ಲಿಂಕ್ಸ್ ಗಳನ್ನ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ಸ್ ಕೂಡ ಇದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಓಕೆ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಅಂಡ್ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.